ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮಿಳ್ ನಲ್ಲಿ ನೋಡಿರ್ತೀರಾ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಮ್ಯಾಮ್ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಮ್ಗೆ ತುಂಬಾನೇ ಫೇಸ್ ಅಲ್ಲಿ ಮೊಡವೆಗಳೆಲ್ಲವೂ ಕೂಡ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆಲ್ರೆಡಿ ಪಿಂಪಲ್ಸ್ ಇದ್ರು ಕೂಡ ಇನ್ನೂ ಕೂಡ ಆಕ್ಟಿವ್ ಆಗ್ತಾ ಇದೆ. ಸೊ ಯಾಕೆ ನಾವು ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದಾ? ಸೊ ಸನ್ಸ್ಕ್ರೀನ್ ಹಚ್ಚಿದ ಮೇಲೆ ನಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಯಾಕೆ ಮ್ಯಾಮ್ ಅಂತ ಹೇಳಿ ತುಂಬಾ ಜನ ಕೇಳ್ತಾನೆ ಇರ್ತೀರಾ. ಸೊ ಈ ಬಗ್ಗೆ ಡಾಕ್ಟರ್ ಹತ್ರ ಹೇಳಿದಾಗ, ಸೊ ಮೇನ್ 2 ರೀಸನ್ ಇಂದ ನಿಮ್ಗೆ ಸನ್ಸ್ಕ್ರೀನ್ ಹಚ್ಚಿದಾಗ ನಿಮ್ಗೆ ಪಿಂಪಲ್ಸ್ ಬರುತ್ತಂತೆ. ಓಕೆನಾ? ಸೊ ಯಾವ್ದಾ 2 ರೀಸನ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ. ಅಂಡ್ ತುಂಬಾ ಜನ ಕೂಡ ಕೇಳ್ತಾ ಇದ್ರಿ, ಮ್ಯಾಮ್ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಫೇಸ್ ಫುಲ್ ಬ್ಲಾಕ್ ಆಗಿ ಕಾಣುತ್ತೆ, ಅಥವಾ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದನೇ ನಮ್ ಫೇಸ್ ಬ್ಲಾಕ್ ಆಗಿದೆ ಅಂತಾನು ಕೂಡ ಕಮೆಂಟ್ ಮಾಡ್ತಿದ್ವಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದೀನಿ. ಸೊ ಆ ವಿಡಿಯೋ ನೀವೇನಾದ್ರು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ಹೋಗಿ ನಿಮ್ಗೆ ಏನಾದ್ರು ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ನಿಮ್ಮ ಫೇಸ್ ಬ್ಲಾಕ್ ಆಗ್ತಿತ್ತು ಅಂತ ಹೇಳಿದ್ರೆ ಆ ವಿಡಿಯೋನ ಚೆಕ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಅಂಡ್ ಇನ್ನಷ್ಟು ಜನ ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ನಮ್ಮ ಫೇಸ್ ಅಲ್ಲಿ ಮೊಡವೆಗಳು ಬರ್ತಾ ಇದೆ, ಸೊ ಯಾಕೆ ಅಂತಾನು ಕೂಡ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಇನ್ಫಾರ್ಮೇಶನ್, ಇದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ವಿಡಿಯೋ ಕೂಡ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಮಾಡಿದೀನಿ. ಸೊ ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ನಿಮ್ ಫೇಸ್ ಅಲ್ಲಿ ಏನಾದ್ರು ಪಿಂಪಲ್ಸ್ ಬರ್ತಿತ್ತು ಅಂತ ಹೇಳಿದ್ರೆ, ಸೊ ಏನ್ ರೀಸನ್ ಅಂತ ಹೇಳಿ ಆ ವಿಡಿಯೋದಲ್ಲಿ ಇದೆ, ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಸೊ ಅದನ್ನ ಒಮ್ಮೆ ಚೆಕ್ ಮಾಡಿ ನೋಡಿ. ಓಕೆನಾ? ಅದನ್ನ ಟಾಪಿಕ್ ಬಂದ್ರೆ, ಎಲ್ರಿಗೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸ್ ಬರುತ್ತಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಬರೋದಿಲ್ಲ. ಸ್ವಲ್ಪ ಜನರಿಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಂತ ಹೇಳಿ ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡೋದಲ್ಲ. ಓಕೆನಾ? ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಚೂಸ್ ಮಾಡಿರೋಂತ ಸನ್ಸ್ಕ್ರೀನ್ ಕಾಮಿಡಿಜೆನಿಕ್ ಆಗಿರುತ್ತೆ. ಸೊ ಇದು ಫಸ್ಟ್ ರೀಸನ್ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಕಾಮಿಡಿಜೆನಿಕ್ ಅಂತ ಹೇಳಿದ್ರೆ, ಸಪೋಸ್ ನೀವೇನಾದ್ರೂ ಈಗ ತಿಕ್ ಆಗಿರುವಂತ ಸನ್ಸ್ಕ್ರೀನ್ ಏನೋ ನೀವು ಅಪ್ಲೈ ಮಾಡ್ತಿದ್ದೀರಾ ನಿಮ್ಮ ಫೇಸ್ಗೆ ಅಂತ ಹೇಳಿದ್ರೆ, ಅದ್ರಲ್ಲಿರುವಂತ ಕೆಲವೊಂದು ಇಂಗ್ರೀಡಿಯೆಂಟ್ ಲೈಕ್ ಅಕ್ಲೋಸಿವ್ ಆಯಿಲ್, ಫ್ಯಾಟಿ ಆಸಿಡ್ಸ್, ಸೊ ಈ 2 ಇಂಗ್ರೀಡಿಯೆಂಟ್ ಏನಾದ್ರೂ ನೀವು ತಿಕ್ ಲೇಯರ್ ಅಲ್ಲಿ ಇರುವಂತ, ಅಂದ್ರೆ ತಿಕ್ ಆಗಿರುವಂತ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಈ 2 ಇಂಗ್ರೀಡಿಯೆಂಟ್ ಇಂದ ನಿಮ್ಗೆ ಆ ರೀತಿ ಪಿಂಪಲ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸಪೋಸ್ ನೀವೇನಾದ್ರು ಮ್ಯಾಟ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಆ ಸನ್ಸ್ಕ್ರೀನ್ ಅಲ್ಲಿ ಸಿಲಿಕಾನ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಂಡ್ ಸರ್ಟೈನ್ ಕೆಮಿಕಲ್ಸ್ ಫಿಲ್ಟರ್ಸ್, ಸೊ ಈ ರೀತಿನಲ್ಲಿ ಏನಾದ್ರು ಕೆಮಿಕಲ್ ಫಿಲ್ಟರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ನಿಮಗೆ ಈ ರೀತಿನಲ್ಲಿ ಮೊಡವೆಗಳು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಹೇಗೆ ಬರುತ್ತೆ ಈ ಇಂಗ್ರೀಡಿಯೆಂಟ್ ಇಂದ ಅಂತ ಹೇಳಿದ್ರೆ, ನೀವು ಅಪ್ಲೈ ಮಾಡಿದಾಗ ಸೊ ನಿಮ್ಮ ಸ್ಕಿನ್ ಗೆ ಅದು ಅಬ್ಸರ್ವ್ ಆಗುತ್ತೆ ಅಲ್ವಾ, ಸೊ ಅವಾಗ ಇದು ಪೋರ್ಸ್ ನ ಕ್ಲಾಗ್ಡ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಒನ್ಸ್ ಪೋರ್ಸ್ ಏನಾದ್ರು ಕ್ಲಾಗ್ಡ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಬ್ಯಾಕ್ಟೀರಿಯಾಸ್ ಗಳೆಲ್ಲದೂ ಕೂಡ, ಅಂದ್ರೆ ಏನು ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ, ಸೊ ಅದೆಲ್ಲದೂ ಕೂಡ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಿಮಗೆ ಆಕ್ನೆ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅದಲ್ಲದೆ ನಿಮ್ ಫೇಸ್ ಎಲ್ಲ ತುಂಬಾನೇ ಡರ್ಟ್ ಆಗಿರ್ಬೋದು, ಆಯಿಲಿನೆಸ್ ಆಗಿರ್ಬೋದು, ತುಂಬಾ ಸ್ವೆಟ್ಟಿಂಗ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ಈ ಒಂದು ಪ್ರಾಬ್ಲಮ್ ಇಂದಾನು ಕೂಡ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ಈ ಇಂಗ್ರೀಡಿಯೆಂಟ್ ಇತ್ತು ಅಂತ ಹೇಳಿದ್ರೆ, ಸೊ ಅವಾಗಲೂ ಕೂಡ ಪೋರ್ಸ್ ಎಲ್ಲ ಕೂಡ ಕ್ಲಾಗ್ಡ್ ಆಗುತ್ತೆ, ಆಕ್ನೆ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವೇನಾದ್ರು ತಿಕ್ ಆಗಿರುವಂತ ಸನ್ಸ್ಕ್ರೀನ್ ಅಥವಾ ಮ್ಯಾಟ್ ಸನ್ಸ್ಕ್ರೀನ್ ಬಳಸ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಆ ಸನ್ಸ್ಕ್ರೀನ್ ಲೇಬಲ್ ಅಲ್ಲೆಲ್ಲ ಇರುತ್ತೆ ನೋಡಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್, ಸೊ ಅದನ್ನ ಚೆಕ್ ಮಾಡಿ ನೋಡಿ. ನಾನು ಹೇಳಿರುವಂತ ಇಂಗ್ರೀಡಿಯೆಂಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮ್ ಸ್ಕಿನ್ ಟೈಪ್ ಗೆ ಅದು ಸೂಟೇಬಲ್ ಆಗಿರೋದಿಲ್ಲ. ಬಟ್ ಇದು ಎಲ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ. ಕೆಲವೊಂದು ಸ್ಕಿನ್ ಟೈಪ್ ಗೆ ಅಥವಾ ಕೆಲವೊಬ್ಬರ ಫೇಸ್ ಗೆ ಅದು ಸೂಟ್ ಆಗಿರೋದಿಲ್ಲ. ಓಕೆನಾ? ಸೊ ಆ ರೀತಿನಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಅದು ನಾನ್ ಕಾಮಿಡಿಜೆನಿಕ್ ಆಗಿರ್ಬೇಕು. ಓಕೆನಾ? ಸೊ ಕಾಮಿಡಿಜೆನಿಕ್ ಇತ್ತು ಅಂತ ಹೇಳಿದ್ರೆ ನೀವು ಆ ಸನ್ಸ್ಕ್ರೀನ್ ಗಳನ್ನ ಯಾವತ್ತೂ ಕೂಡ ಯೂಸ್ ಮಾಡಬಾರ್ದು. ಸೊ ಅದೆಲ್ಲದೂ ಕೂಡ ಬ್ಯೂಟಿ ಪ್ರಾಡಕ್ಟ್ ಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಡರ್ಮಟಾಲಜಿಕಲಿ ಟೆಸ್ಟೆಡ್ ಮತ್ತೆ ನಾನ್ ಕಾಮಿಡಿಜೆನಿಕ್ ಆಗಿರುವಂತಹ ಸನ್ಸ್ಕ್ರೀನ್ ಗಳನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ನೀವು ಕೇಳಬಹುದು, ಮ್ಯಾಮ್ ನಾವು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುವಂತಹ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದೀವಿ, ಬಟ್ ಅದು ನಾನ್ ಕಾಮಿಡಿಜೆನಿಕ್ ಕೂಡ ಆಗಿದೆ, ಆದ್ರೂ ಕೂಡ ನಮ್ಮ ಫೇಸ್ ಅಲ್ಲಿ ಪಿಂಪಲ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಸೊ ಈ ಇಂಗ್ರೀಡಿಯೆಂಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ಸೂಟ್ ಆಗಿರೋದಿಲ್ಲ. ಸೊ ಅದನ್ನ ಸ್ಟಾಪ್ ಮಾಡಿ ಈ ಇಂಗ್ರೀಡಿಯೆಂಟ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಇದು ಫಸ್ಟ್ ರೀಸನ್. ಅಂಡ್ ಸೆಕೆಂಡ್ ರೀಸನ್ ಬಂದು, ನೀಟ್ ಆಗಿ ನೀವು ನಿಮ್ಮ ಸನ್ಸ್ಕ್ರೀನ್ ವಾಶ್ ಆಫ್ ಮಾಡದೇ ಇದ್ದಾಗಲೂ ಕೂಡ ಮೊಡವೆಗಳು ಜನರೇಟ್ ಆಗುತ್ತೆ, ಅಂದ್ರೆ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹೇಗೆ ಅಂತ ಹೇಳಿದ್ರೆ, ಸಪೋಸ್ ನೀವೇನಾದ್ರು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಆ ಸನ್ಸ್ಕ್ರೀನ್ ಎಲ್ಲ ಫುಲ್ ನಿಮ್ಮ ಡೀಪ್ ಲೇಯರ್ ಒಳಗಡೆ ಏನು ಕೂಡ ಅಬ್ಸರ್ವ್ ಆಗೋದಿಲ್ಲ, ಅದು ಒಂದು ನಿಮ್ಮ ಸ್ಕಿನ್ ಮೇಲೆ ಶೀಲ್ಡ್ ತರ ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ ಅದರಲ್ಲಿ ಇರುವಂತಹ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಗಳು ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗೋದಿಲ್ಲ ಆ ಇಂಗ್ರೀಡಿಯೆಂಟ್ ಎಲ್ಲ. ಸೊ ಇದನ್ನ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ಮತ್ತೆ ಬಿಲೋ 18 ಇಯರ್ಸ್ ತುಂಬಾ ಯಾರೆಲ್ಲ ಇರ್ತೀರಾ, ಸೆನ್ಸಿಟಿವ್ ಇರ್ತೀರಾ ನೋಡಿ, ಸೊ ಇವರಿಗೆ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ನ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ಓಕೆನಾ? ಬಿಕಾಸ್ ಅದು ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗೋದಿಲ್ಲ ಅಂತ ಹೇಳಿ. ಸೊ ಅದು ಜಸ್ಟ್ ಶೀಲ್ಡ್ ತರ ನಿಮ್ಮ ಸ್ಕಿನ್ ಮೇಲೆ ಅದು ಫಾರ್ಮ್ ಆಗಿರುತ್ತೆ. ಸನ್ರೈಸ್ ಇಂದ ಅದು ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಓಕೆನಾ? ಬಟ್ ನೀವು ಅದನ್ನ ನೀಟ್ ಆಗಿ ವಾಶ್ ಆಫ್ ಮಾಡಬೇಕು. ಸೊ ಸರಿಯಾಗಿ ನೀವು ವಾಶ್ ಆಫ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಗೆ ಆಕ್ನೆ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದು ಕೂಡ ಅಷ್ಟೇ ಕ್ಲಾಗ್ಡ್ ಪೋರ್ಸ್ ಮಾಡುತ್ತೆ. ಸೊ ಅವಾಗ ಪೋರ್ಸ್ ಎಲ್ಲೂ ಕೂಡ ಕ್ಲಾಗ್ಡ್ ಆಯ್ತು ಅಂತ ಹೇಳಿದ್ರೆ ಆಕ್ನೆ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಈ ರೀತಿ ಮಾರ್ನಿಂಗ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ,
ಸೊ ಈವ್ನಿಂಗ್ ಮಸ್ಟ್ ಅಂಡ್ ಶುಡ್ ನೀವು ಫೇಸ್ ನೀಟ್ ಆಗಿ ವಾಶ್ ಮಾಡ್ಕೋಬೇಕು ಓಕೆನಾ. ಸೊ ನೈಟ್ ವರ್ಗೂ ಹಾಗೇನೆ ಬಿಡುವಂತದ್ದು, ಸೊ ಆ ರೀತಿ ಮಾಡೋದಲ್ಲ. ಅಥವಾ ತುಂಬಾ ಜನ ಫೇಸ್ ವಾಶ್ ಮಾಡೋದಿಲ್ಲ, ಹಾಗೆ ಮಲ್ಕೋಬಿಡ್ತೀರಾ. ಅಂದ್ರೆ ಈವ್ನಿಂಗ್ ಮಾರ್ನಿಂಗ್ ಆಫೀಸ್ ಕಾಲೇಜ್ಗೆಲ್ಲ ಹೋಗಿರ್ತೀರಾ, ಹಂಗೆ ಮಲ್ಕೋಬಿಟ್ಟಿರ್ತೀರಾ. ಸೊ ಅವಾಗ ನಿಮ್ಮ ಸ್ಕಿನ್ ಅದು ಡ್ಯಾಮೇಜಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕ್ಲಾಗ್ಡ್ ಆಗ್ಬಿಡುತ್ತೆ ಪೋರ್ಸ್ ಎಲ್ಲದು ಕೂಡ. ಸೊ ನೀವು ಮಲಗೋಕ್ಕಿಂತ ಮುಂಚೆ ಸಾಯಂಕಾಲ ಆಗಿರ್ಬೋದು ಅಥವಾ ನೈಟ್ ಆಗಿರ್ಬೋದು ನೀಟಾಗಿ ಫೇಸ್ ಎಲ್ಲದು ಕೂಡ ವಾಶ್ ಮಾಡ್ಕೋಬೇಕು. ಅದ್ರಲ್ಲೂ ನೀವೇನಾದ್ರು ವಾಟರ್ ರೆಸಿಸ್ಟೆಂಟ್ ಏನಾದ್ರು ನೀವು ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ನೀವು ಡಬಲ್ ಕ್ಲೆನ್ಸಿಂಗ್ ಯೂಸ್ ಮಾಡ್ಬೇಕು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ. ಸೊ ಈ ರೀತಿ ಡಬಲ್ ಕ್ಲೆನ್ಸಿಂಗ್ ಮಾಡೋದ್ರಿಂದನು ಸೊ ನಿಮ್ಮ ಪೋರ್ಸ್ ಏನಾದ್ರು ಕೂಡ ಕ್ಲಾಗ್ಡ್ ಆಗೋದಿಲ್ಲ, ಮತ್ತೆ ಆಕ್ನೆ ಕೂಡ ಫಾರ್ಮ್ ಆಗೋದಿಲ್ಲ. ಹೀಗೆ ಎರಡು ಮೇನ್ ರೀಸನ್ ಇಂದ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಗೆ ಅಂದ್ರೆ ನಿಮ್ಗೆ ಮೊಡವೆಗಳೆಲ್ಲದೂ ಕೂಡ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಸನ್ಸ್ಕ್ರೀನ್ ಚೂಸ್ ಅಥವಾ ಸನ್ಸ್ಕ್ರೀನ್ ಪರ್ಚೇಸ್ ಮಾಡುವಾಗ ಕರೆಕ್ಟ್ ಆಗಿ ನೀವು ಸನ್ಸ್ಕ್ರೀನ್ ನೀವು ಚೂಸ್ ಮಾಡ್ಬೇಕಾಗುತ್ತೆ ಓಕೆನಾ. ಅದು ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟ್ ಆಗುತ್ತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ. ಅಂಡ್ ಆಲ್ಸೋ ಮತ್ತೆ ಡರ್ಮಟಾಲಜಿಕಲ್ ಟೆಸ್ಟೆಡ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. ನೆಕ್ಸ್ಟ್ ಒಂದು ನಾನ್ ಕೊಮೆಡಿಜೆನಿಕ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ. ಮತ್ತೆ ಲೈಟ್ ವೇಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. ಮತ್ತೆ ನೀವು ವಾಟರ್ ಬೇಸ್ಡ್ ಅಥವಾ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಗಳನ್ನ ಚೂಸ್ ಮಾಡೋದ್ರಿಂದ ಸೊ ನಿಮ್ಮ ಪೋರ್ಸ್ ಕ್ಲಾಗ್ಡ್ ಆಗೋದಿಲ್ಲ, ಮೊಡವೆಗಳು ಕೂಡ ಫಾರ್ಮ್ ಆಗೋದಿಲ್ಲ ಓಕೆನಾ. ಎಸ್ಪೆಷಲಿ ಈ ಸಮ್ಮರ್ ಗೆ ನೀವು ಈ ರೀತಿನಲ್ಲಿ ಕೇರ್ಫುಲ್ ಆಗಿ ಸನ್ಸ್ಕ್ರೀನ್ ಗಳನ್ನ ಚೂಸ್ ಮಾಡಿ ಯೂಸ್ ಮಾಡ್ಬೇಕಾಗುತ್ತೆ. ಅದರಲ್ಲೂ ಕೂಡ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ನೀಟಾಗಿ ಕೇರ್ಫುಲ್ ಆಗಿ ಚೂಸ್ ಮಾಡಿ. ಸೊ ಆಲ್ರೆಡಿ ನಾನು ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಇರುವಂತ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ನಿಮಗೆ ತೋರಿಸಿದೀನಿ ಯಾವ ಸನ್ಸ್ಕ್ರೀನ್ ಬೆಸ್ಟ್ ಅಂತ ಹೇಳಿ. ಸೊ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನಿಮ್ ಸ್ಕಿನ್ ಟೈಪ್ ಯಾವ್ದು ಇದೆ ಆ ಒಂದು ಸನ್ಸ್ಕ್ರೀನ್ ಗಳನ್ನ ನೀವು ಚೂಸ್ ಮಾಡಿ ಓಕೆನಾ. ಸೊ ಅದರಿಂದ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಈ ರೀತಿ ನಿಮ್ಗೆ ಮೊಡವೆಗಳೆಲ್ಲೂ ಕೂಡ ಫಾರ್ಮ್ ಆಗೋದಿಲ್ಲ ಅಥವಾ ಬೇರೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಓಕೆನಾ. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋದಿಂದ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಕಮೆಂಟ್ ಮಾಡ್ತಿದ್ವಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ನಮ್ಮ ಫೇಸ್ ಅಲ್ಲಿ ಮೊಡವೆಗಳೆಲ್ಲದೂ ಕೂಡ ಬರ್ತಿದೆ ಅಂತ ಹೇಳಿದ್ರಿ. ಸೊ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಸೊ ಇದನ್ನೆಲ್ಲದೂ ಕೂಡ ಕರೆಕ್ಷನ್ ಮಾಡ್ಕೊಡಿ, ಆಗ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗಂತ ಹೇಳಿ ಸನ್ಸ್ಕ್ರೀನ್ ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಓಕೆನಾ. ಈ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಿದೆ. ಸಪೋಸ್ ಏನಾದ್ರು ಅವರು ಕೂಡ ಸಫರ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.